ನನ್ನ ಚಿಕ್ಕಮ್ಮಂತ ಕರಿಬೇಡ, ಅಮ್ಮಯ್ಯಂ ತಲೆ ಕರಿ. ಚಿಕ್ಕಮ್ಮಂತ ಕರೆದ್ರೆ ನನಗೆ ಇಷ್ಟ ಆಗಲ್ಲ. ಅಮ್ಮಯ್ಯಂ ತಲೆ ಕರಿಯಮ್ಮ. ಅಲ್ಲಿ ನೋಡಿರಿ ನಿಮ್ಮ ಅಪ್ಪಯ್ಯನ ಅಪ್ಪಯ್ಯಂತೇನ ನೋಡಿರಿ ಚಿಕ್ಕಮ್ಮಂದ್ರಿ, ನೋಡಪ್ಪ ನನ್ನ ಯಾಕೆ ಚಿಕ್ಕಮ್ಮನ ತಳೆಯಮ್ಮಂಗೆ ಆಗುತ್ತೆ. ಅಮ್ಮಯ್ಯನೇ ಅಂದಮ್ಮ ನನ್ನ. ಸರಿ ಆಯ್ತು ಕಣಮ್ಮ, ಅಮ್ಮಯ್ಯನೇ ಅಂತೀನಿ ಹೇಳಿದ ಮೇಲಿಂದಾನ. ನಾನು ಅವಾಗೆಲ್ಲ ಹಂಗೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತಿದ್ನ, ಅದಕ್ಕೆ ಇವಾಗ ಅದೇ ರೂಢಿ ಆಯ್ತು. ಸರಿ ಆಯ್ತು ಕಣಮ್ಮ, ಅಮ್ಮಯ್ಯಂ ತಲೆ ಕರಿತೀನಿ ಇನ್ಮೇಲಿಂದಾನ. ನಾನಿಪಟ್ಟು ಯಾರನ್ನ ಕೇಳಿ ಇಬ್ರು ಹೆಣ್ಮಕ್ಳು ಅಂತಲೇ ಹೇಳೋದು. ನಾನು ಈ ದಿನ ಇಲ್ಲಕ್ಕೆ ಬಿಡು ಅಂತ ಹೇಳಿ ನಾನು ಯಾತು ಜಾಸ್ತಿ ನಾ ಇವು ಬರ್ತಾ ಇರಲಿಲ್ಲ, ಹೋಗ್ತಾ ಇರಲಿಲ್ಲಲ್ಲಮ್ಮ. ಅದಕ್ಕೆ ನಾನು ಒಬ್ಳೆ ಮಗಳು ಅಂತ ಹೇಳ್ಕೊಂತಿದ್ದೆ. ಇಪ್ಪಟ್ಟು ಇಬ್ರು ಹೆಣ್ಮಕ್ಳು ಅಂತ ಹೇಳ್ಕೊಂತೀನಿ. ಅದು ಎಲೆ ಬಳ್ಳಿ ಐತಲ್ಲ, ಅದು ಯಾರ್ದು? ನಾನು ಅದನ್ನೆಲ್ಲ ತೆಗೆದುಬಿಟ್ಟು ಇದು ಬಾಳೆನಾತು ಸೆಡೆ ಸೊಪ್ಪಾತು ಹಾಕೋಣ ಅಂತ ಇದ್ದೆ. ಅದೆಲ್ಲ ಸೆಡೆ ಹಾಕಿದ್ರೆ ಅದ್ಲಾಗೆ ಚೆನ್ನಾಗಿ ಸೆಡೆಗಾದ್ರೂ ದುಡ್ಡು ಬರುತ್ತೆ, ಇಲ್ಲಾಂದರೆ ಬಾಳೆಗೊನೆ ಹಾಕಿದರೆ ಬಾಳೆಗಾದ್ರೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಹಂಗೆ ಅಂದ್ಕೊಂಡೆ, ಬಾಳೆಗೊನೆ ಆದ್ರೂ ಹಾಕೋಣ ಅಂತ ಹೇಳಿ. ಅದು ಆ ಸುಗುಣ ಆಯ್ತವಳಿ. ಹೇಳು ಹೋಗಿ ಈಗಳಮ್ಮ ಎಲ್ಲನ ನೀನು ಎಲೆ ಬಳ್ಳಿ ಎಲ್ಲನ ತೆಗಿ, ನಾನು ಸೆಡೆ ಗಿಡ ಆಯ್ತು ಬಳೆ ಗಿಡ ಆಯ್ತು ಹಾಕ್ಯಂತೀನಿ, ಬಳೆಗೊನೆ ಚೆನ್ನಾಗಿ ಬರ್ತವೆ ಹಾಕಿರೋದಾಗೆ ಅಂತ ಹೇಳು. ನೀನೇ ಬೆಳಕ ಇವಾಗ ಹೇಳು ಬಾ ಹೋಗಿ. ಅದೇ ಅವಳು ನಮ್ಮ ಚೈತ್ರರ ಮೈದ್ನೆಂಟಮ್ಮ ಅವಳು ಹಾಕಿರೋದು. ನಾನು ಅಲ್ತಕ್ಕೆ ಹೋದ್ನ, ಅಪ್ಪ ಇತ್ತು, ಅಪ್ಪ ಹೆಂಗಂತು ನಮ್ದಲ್ಲ ಕಣಮ್ಮ ಚೈತ್ರರ ಮೈದ್ನೆಂಟಿದು ಅಂತ ಅಂತು. ಅದಕ್ಕೇನೆ ನಾನು ಬಾಳೆ ಗಿಡನಾತು ಸೆಡೆ ಗಿಡ ಆತ ಹಾಕೋಣ ಅಂತಿದ್ದೆ ಕಣಪ್ಪ ಅಂತಂತು. ಈ ದಿನ ಬೆಳ್ಕೊಂಡವ್ರಿ ಹೇಳಮ್ಮ ನಿಮ್ಮ ಅಮ್ಮ ಹೇಳುತ್ತೆ ಅಂತು. ಇಲ್ಲ ನೀನೇ ಹೇಳು. ನಮಗೆ ನಮ್ಮ ಅಮ್ಮ ಯಾಕೆ ಕೊಟ್ಟೈತೆ, ನಾನಿವಾಗ ಎಲ್ಲನ ಸೆಡೆ ಗಿಡ ಆಯ್ತು ಬಳೆ ಗಿಡ ಆಯ್ತು ಹಾಕಿ ಏನೋ ಒಂದು ನಾವು ಮಾಡ್ಕೊಂತೀವಿ. ಇವಾಗ ನಾವು ಬಂದಿರೋದಕ್ಕೆ ನಾವು ಕೂಲಿ ಮಾಡೋಕ್ಕಾಗಲ್ಲ. ನಮ್ಮ ಅಯ್ಯಪ್ಪನೂ ಪಾಪ ಬೇರೆ ಕಂಡರಿಗೆ ಆಳ ಕೂಲಿ ಹೋಗೋದಕ್ಕೆ ಅದು ನೋಡಿ ನಮ್ಮಪ್ಪ ಇನ್ನು ನಮ್ಮ ಅಮ್ಮಯ್ಯ ಸುಮ್ಮನೆ ಇರ್ದಾಗ್ದಲ್ಲೇ ಅದಕ್ಕೆ 2 ಎಕರೆ ಹೊಲ ಬೇರೆ ಕೊಟ್ಟವ್ರೆ. ಇವಾಗ ಅದ್ರಾಗೆ ಎಲ್ಲನ ನಾವು ಏನಾನ ಬೆಳ್ಕೊಬನ ಅಂತ ಇದ್ದೀವಿ ಅಂತ ಹೇಳು. ಸುಮ್ಮನೆ ಒಳ್ಳೆ ಮಾತನಾಗ ಹೇಳಿ ಬಾ. ಈಗ ನಾವು ಹೇಳಿರಿ ಅಯ್ಯೋ ಇನ್ನೂ ಬೆಳ್ಕೊಂತೀವಿ ನಾವು ಹಂಗೆ ಹಿಂಗೆ ಅಂತಾರೆ, ಅದಕ್ಕಾಗಿನ. ಸರಿ ಆಯ್ತು ಹೇಳಮ್ಮ, ಹೋಗಿ ಹೇಳಿ ಬರ್ತೀನಿ. ಎಲ್ಗೋ ಇದ್ದ ಸಿದ್ದಪ್ಪ ಹೊಲ್ತಕ್ಕೆ ಹೋಗಿದ್ನಿ. ಕಣತೆ ಹೊಲ್ತಕ್ಕೆ ಹೋಗಿದ್ದೆ, ಕರೆಂಟ್ ಬಂದೈತೆ ನೋಡಪ್ಪ, ಮೋಟ್ರ್ ಎತ್ಕೊಂಡೈತೆ ಅಂತ ಮಾಮ ಹಂಗೆ ನೋಡಿ ಬಂದೆ. ಎತ್ಕೊಂಡಿತ್ತು. ಹಂಗ ಅಲ್ಲ ನಿಮ್ಮ ಮಾಮನ ಕೈಲೂ ಆಗಲ್ಲ. ಹೆಂಗ ಅತ್ತ ಹೆಂಗ ನೋಡ್ಕೊಂಡು ನೀನು ಹೊಲ್ತಕ್ಕೂ ಮನೆಯಕ್ಕೂ ಓಡಾಡ್ಕೊಂಡು ನೀನು ಹೊಲ್ದಾಗೂ ಮಾಡ್ಕೊಂಡು ಹೆಂಗ ಇರ್ಬೋದತ್ತ. ಹೆಂಗ ಅಲ್ಲ ನಿಮ್ಮ ಮಾಮನ ಕೈಲೂ ವಯಸ್ಸೋತು ಆಗಲ್ಲ. ಯಾತಂಬ್ಲಸ್ ಮಕ್ಕೋ ಯಾತ ನೀನು ನಿನ್ನ ಮಗಳು ಮಾತಾಡ್ತೀರಾ? ನಾನು ಹೊಲ್ತಾಗೆ ಯಾತನ ಸೊಪ್ಪು ಪಪ್ಪು ಒಯ್ಕೇಳ್ರಮ್ಮ ಹಿಂಗೆ ಯಾತನ ಹಾಕ್ಕೊಂಡು ಬೆಳ್ಕಳ್ರಿ ಅಂತ. ಇನ್ನು ಅಡಿಕೆ ಗಿಡ ಬರೋದಕ್ಕೆ ಅವಿನ್ನ 2 ವರ್ಷ ಆಗುತ್ತೆ, ಯಾತನ ಒಂದು ಮಾಡ್ಕೇಳ್ರಮ್ಮ ಅಂತ ಹೇಳ್ತಿದ್ದೆ. ಅಂದ್ರೆ ಹೇಳ್ಕೆ ಮಾತುಗಳು ಮಾತ್ರ ಕೇಳಬೇಡ್ರಿ ಅಂತ ಹೇಳೆ ತಾಯಿ. ಈಗಳಮ್ಮ ಇಲ್ಲಿ ನಿಮ್ಮ ಚಿಕ್ಕಮ್ಮರ್ಗು ನಿಮ್ಗೂ ಬೋಲ್ ತಂದಿಕ್ಕಕ್ಕೆ ಜನ ಕಾಯ್ತಿರ್ತಾರೆ. ಆದ್ರೆ ಯಾತು ಒಬ್ರು ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಚಿಕ್ಕಮ್ಮನ ನೀವು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ, ಅವಳು ನಿಮ್ಗೇನೋ ಏನೋ ನ್ಯಾಯ ಮಾಡ ಅಂತಾಳಲ್ಲ ನೋಡು. ನೀನು ಚೋಳದಲ್ಲೇನೆ 2 ಎಕರೆ ಹೊಲ ಕೊಟ್ಟವಳಂದ್ರೆ ಇನ್ನೊಬ್ರು ಯಾರನ್ನಾಗಿದ್ರೆ ಕೇಳಿ ಸಣಿ ಮಾಡಾರೇ ಅವಳಿಗೆ ಯಾಕೆ ಕೊಡಣ, ನಾನು ಬಂದು ಸಂಪಳಿಸಿರೋದು ನಾನು ಯಾಕೆ ಕೊಡಣ ಹಂಗೆ ಹಿಂಗೆ ಅಂತ ಇನ್ನೊಬ್ರು ಯಾರನ್ನಾಗಿದ್ರೆ ಕೇಳಿ ಸಣಿ ಮಾಡಾರು. ನಿಮ್ಮ ಚಿಕ್ಕಮ್ಮ ಇವತ್ತು ಕೈ ಹಿಡ್ದು ಕೊಟ್ಟವಳಂದ್ರೆ ಗ್ರೇಟು. ಕಣಜ್ಜಿ ನಮ್ಮಮ್ಮ ನನಗೆ ಅಂಥದ್ದಂತ ನನಗೆ ಚೆನ್ನಾಗಿ ಗೊತ್ತೈತಿ. ಇವತ್ತು ನಾನೇ ಖುಷಿ ಪಟ್ಟೆ. ಇವತ್ತು ನಿಜವಾಗ್ಲೂ ನಾವು ಕೇಳ್ದಲ್ಲೇ 2 ಎಕರೆ ಹೊಲ ಕೊಟ್ಟೈತೆ ಅಂದ್ರೆ ನಾನು ನಮ್ಮ ಅಯ್ಯಪ್ಪಿಬ್ರಳು ರಾತ್ರಿ ಎಲ್ಲ ಅದೇ ಮಾತಾಡಿದ್ದು ನಾವು. ನಮ್ಮ ನೋಡು ನಮ್ಮಮ್ಮ ಇದ್ದಿದ್ರು ಅಷ್ಟು ಚೆನ್ನಾಗಿ ಕಾಣೋದ ಇಲ್ವಾ, ನಾವು ಮುಂದಾಗಲೇ ಬಂದಿಲ್ಲೇ ಇರ್ಬೋದಾಗಿತ್ತು. ನಾವು ಬಿಡತ್ಲಾಗೆ ಅಲ್ಲಿ ನಮ್ಮನ್ನು ನೋಡ್ಕೊಂಬಲ್ಲ ಅಂತ ನಾವೇನೆ ಏನಾನ ನಾವೇ ತಪ್ಪು ತಿಳ್ಕೊಂಡ್ವಿ ಕಣಜ್ಜಿ. ಯಾರು ನೋಡ್ಕೊಂಬರ ಇದ್ದಾರೆ ನಮಗೆ, ಅವ್ರು ಎಲ್ಲ ಹಾಕ್ತಾರೆ ಅಂತ ಹೇಳಿ ನಾವೇ ಬರ್ದಂಗೆ ಹೋಗ್ದಂಗೆ ಇರ್ತಿದ್ದು. ನಿಜವಾಗ್ಲು ಅವರೇ ಪಾಪ ಕರೆದು ರೋಸಿ ಸುಮ್ಕಾಗಿದ್ರು ಕಣಜ್ಜಿ. ನಾವೇ ಬತ್ತಾ ಹೋಗ್ತಾ ಇಲ್ಲದ್ದು. ಇವಾಗ ನಮ್ಮಮ್ಮ ಇದ್ದಿದ್ರೆ ಹಂಗೆ ಹಂಗೆ ನೋಡ್ಕೊಂಬತೈತೆ. ನನಗಂತೂ ಭಾಳ ಖುಷಿ ಆತಮ್ಮ. ಅಯ್ಯೋ ನಾನು ಇಂಥ ಪ್ರೀತಿ ಕಳ್ಕಣ್ಣಲ್ಲ ಅಂತ ಹೇಳಿ. ನಾವು ಯೋಸ್ಪಟ್ಟು ಕರೆದ್ವಿ ನಿಂಗಜ್ಜಿ ಅವಾಗೆಲ್ಲನ. ನನ್ನ ಮದುವೆ ಹೊಸದನ್ನ ಕರೆದು ರೋಸಿ ಅವ್ರು ಬತ್ತಾ ಹೋಗ್ತಾ ಇರ್ಲಿಲ್ವಾ, ಬಿಡತ್ತ ಹೋಗಲ್ಲ ನಮ್ಗೆ ಯಾಕೆ ಹೊಂದ್ಕೊಂಬಲ್ಲಿ ಇವರು ಅಂತ ನಾನೇ ಸುಮ್ಕಾಗಿದ್ದಿ. ನೋಡು ಬತ್ತಾ ಹೋಗ್ತಾ ಇರ್ರಮ್ಮ ಅಂತ ಹೇಳ್ತಿದ್ದಿದ್ಕೇನಿ. ನಾವು ಹಳೆ ಮಾರ್ತ್ಕೊಂಡಂಗಾಗಿತ್ತು, ಸುಮ್ಕಾಗಿದ್ವಿ. ನನಗೇನೋ ಭಾಳ ಖುಷಿ ಆಯ್ತು ಕಣತೆ. ನಾವು ಕೇಳ್ದಲ್ಲೇನೆ ಕೊಟ್ರಲ್ಲ, ನಿಜವಾಗ್ಲೂ ನನಗಂತೂ ಭಾಳ ಖುಷಿ ಆಯ್ತು ಬಿಡು. ನಮ್ಮ ಅತ್ತೆ ಎಂಥ ಚೆನ್ನಾಗೆ ನಾವು ಕೇಳಲಿಲ್ಲ ಅಂದರೂ ಕೊಡ್ತಲ್ಲಪ್ಪ, ಇವತ್ತು ನಮಗೆ ಎಂಥ ಚೆನ್ನಾಗಿ ಕಾಣ್ತಲ್ಲಪ್ಪ ಗೊತ್ತಿದ್ದಂಗೆನೆ ಅಂತ ಹೇಳಿ ನನಗೂ ಭಾಳ ಖುಷಿ ಆಯ್ತು ಕಣತಿ. ಮಾಮನೂ ಇವತ್ತು ಮಾಮನೂ ಆಗ್ತಿರ್ಲಿಲ್ಲ, ಇವತ್ತು ಬೇರೆಗಳು ನೀನಾಗಿ ಇವತ್ತು ನನಗೆ ಎಷ್ಟು ಹೆಲ್ಪ್ ಮಾಡಿದೀಯ ಅಂದರೆ ಅಷ್ಟು ಹೆಲ್ಪ್ ಮಾಡಿದೀಯ. ನನಗೆ ಕಂಡರಿ ಕೂಲಿ ಹೋಗ್ಬೇಕಲ್ಲಪ್ಪ ಅಂತ ಅಲ್ಲೂ ಕೂಲಿ ಮಾಡಬೇಕು ಇಲ್ಲೂ ಕೂಲಿ ಮಾಡ್ಬೇಕಾಯ್ತಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಹೆಂಗೋ ಅತ್ಲಾಗೆ ನೀನು ಕೊಟ್ಟಿದ್ದಕ್ಕೆ ಇವತ್ತು ನೆನೆಸ್ಕೊಂಡು ನಾವು ಹೆಂಗೋ ಬೆಳೆ ಬೆಳ್ಕೊಂಡು ಏನೋ ಒಂದು ಮಾಡ್ತೀವತ್ತ.
ಚೆನ್ನಾಗಿರ್ರಪ್ಪ, ಚೆನ್ನಾಗಿದ್ರೆ ಸಾಕು ಅಷ್ಟೇನೆ. ಈಗ ಇಲ್ಲಿ ಊರಾಗೆ ಜನ ಇಲ್ಲ ಶಿಲ್ಪಮ್ಮ ಚೆನ್ನಾಗ ಇದ್ದಾರೆ ಅಂದರೆ ಕೆಡ್ಸೋಕ್ಕೆ ನೋಡ್ತಿರ್ತಾರೆ, ಏನಾನ ಒಂದು ಹೇಳ್ತಿರ್ತಾರೆ. ನೀನೇನು ತಲೆ ಕೆಡಿಸ್ಕೋಬೇಡ. ನಾವು ಚೆನ್ನಾಗಿದ್ರೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಾವು ಬೇಕಾದರೆ ನಮ್ಮ ಕೈಲಾದೊಟ್ಟು ನಾವು ಸಹಾಯ ಮಾಡ್ತೀವಿ, ಸರಿನಿ. ಹಂಗೆ ಏನ್ಕನ ನಿಮಗೆ ಕಷ್ಟ ಸುಖಕ್ಕೆ ಏನಾನ ಹಿಂಗೆ ಆಗೈತೆ, ಹಿಂಗೆ ಬೇಕು ಇಂಥದಕ್ಕೆ ಬೇಕು ಅಂತ ಏನಾನ ಕೇಳ್ರಿ. ಈಗ ನಾವು ದೇವರಾಣೆಗೂ ಇಲ್ಲ ಅಂಬಲ್ಲ. ದೇವರಾಣೆಗೂ ಇಲ್ಲ ಅಂಬಲ್ಲ. ಯಾತ್ಕನ ಆಗ್ಲೇಳು ನೀವು ಹಿಂದೆ ಮುಂದೆ ನೋಡಕ್ಕೆ ಹೋಗ್ಬೇಡ್ರಿ ಅಂತ ಅನಿವಾರ್ಯ ಬಂದಿದ್ದ ಟೈಮ್ನಾಗ ಹೇಳೋದಲ್ಲ ನಿಂಗಜ್ಜಿ. ನಾವು ನೋಡ್ಕೊಂತೀವಿ, ನಾವು ಇದು ಧೈರ್ಯವಾಗಿರ್ರಿ ಒಟ್ಟಿನಲ್ಲಿ. ಅಷ್ಟೇ. ಈ ಊರಾಗೆ ಚೆನ್ನಾಗಿ ಇದ್ದಾರೆ ಅಂದರೆ ಕೆಡ್ಸೋಕ್ಕೆ ನೋಡ್ತಿರ್ತಾರೆ. ಒಟ್ಟಿನಲ್ಲಿ ನೀವು ಯಾರ ಮಾತು ಕೇಳಬಾರ್ದು ಅಷ್ಟೇ. ಚೆನ್ನಾಗಿ ಕಿತ್ಕೊಂಡು ಹೋದ್ರೆ ಲಸ್ ಮಕ್ಕನೇ ನೋಡ್ಕೊಂತಾಳೆ, ಏನೇ ಕಷ್ಟ ಸುಖ ಬಂದ್ರೂ ನೋಡ್ಕೊಂತಾಳೆ. ಏಮ್ಮ ಇಲ್ಲಿದೆಯೇನು? ನನ್ನ ಮನೆ ತಕ್ಕ ಹೋಗಿದ್ದೆ. ಯಾಕಮ್ಮ? ಅಮ್ಮಣ್ಣಿನ ಅಲ್ಲಿ ಅತ್ತೆ ತಗ ಬಿಟ್ಟು ಬಂದಿದ್ದೀನಿ. ಅದಕ್ಕೆ ನೀನು ನೋಡ್ತಾ ಇರು. ಮನೆ ಕಡೆಗೆ ನಾನು ಹೋದ್ರೆ ನಾನು ಅಂಗನವಾಡಿಗೆ ಹೋಗ್ತೀನಿ. ಇವತ್ತಿಂದ ಹೇಳವ್ರೆ ಡ್ಯೂಟಿಗೆ ಜಾಯಿನ್ ಆಗ್ರಿ ಅಂತ ಹೇಳವ್ರೆ. ಅದಕ್ಕೆ ಹೋಗ್ತೀನಿ, ನೋಡ್ತಿರು. ಇವತ್ತು ಬರ್ರಮ್ಮ ಅಂತ ಹೇಳವ್ರೆ, ಅದೆಲ್ಲ ಹೋಗಿ ಬರ್ತೀನಿ. ಹೋಗಮ್ಮ ಮೊಮ್ಮಗಳು ಚೆನ್ನಾಗಿ ರೂಢಿಯಾಗಿ ಹೇಳೋಜ್ಜಿತಾಗೆ. ನನ್ನೇನೇನು ಲಸ್ಮಜ್ಜಿನೇನು ಕುರಿಗಲ್ಲ ಇವಾಗ. ಇವಾಗೇನು ಲಸ್ಮಜ್ಜಿನ ಬೇಡ ಮೊಮ್ಮಗಳಿಗೆ. ಅಜ್ಜಿ ಒಬ್ಳು ಇದ್ರೆ ಸಾಕು ಜೈ ಅಜ್ಜಿ. ಹೋಗು, ಈಗ ನೋಡ್ಕೊಂತೀನಿ. ಹೋಗಿ ಅತ್ತೆ ನಾನು ಹೋದ್ರೆ ಮಾತಾಡ್ಸ್ಕೊಂಡು ಬರ್ತೀನಿ. ಹೆಂಗತ್ತ ಚೈತ್ರಮ್ಮಗೆ ಹೆಂಗ ಕೆಲ್ಸ ಸಿಕ್ತಮ್ಮ ಅಲ್ಲಿ? ಹೆಂಗ ಕೆಲ್ಸ ಸಿಕ್ಕಣಜಿದ್ದೆ ಅವ್ರದ ಇದ್ದಿಂದಾನ. ಅವಳು ಸುಗುಣ ಅಕ್ಕೆ ಒಟ್ಟುರ್ಕ ಮಾಡಂತಿ. ನೋಡಪ್ಪ ನನಗೆ ಒಳ್ಳಿಲ್ಲ ನೀನು ಅಂತ ಹೇಳಿ ನಮ್ಮ ಮನೆಯಾಗ ಒಳ್ಳಿಲ್ಲ. ಏನೋ ಸುಮ್ಮನೆ ಆದ್ರೆ ಆಗ್ಬೋದು, ಆಗ್ದಲೇ ಇರ್ಬೋದು ಅಂತ ಸುಮ್ಮನೆ ಏನೋ ಹಾಕಿಲ್ಲಮ್ಮ ಅವಾಗ. ಅವರಮ್ಮಯ್ಯ ದುಡ್ಡಿರೋದಕ್ಕೆ ಯಾರ್ಗನ ದುಡ್ಡು ಕೊಟ್ಟು ಕೆಲಸ ಕೊಡ್ಸೈತೆ ಅಂತ ಮಾತಾಡಾರಂತ ನೋಡಮ್ಮ. ಜನ ಏನೇನೋ ಮಾತಾಡ್ತಾರೆ. ಯಪ್ಪ ಇಲ್ಲಿ ಬೋಲು ಜನ ಒಳ್ಳೆಯರಲ್ಲ. ಎಲ್ಲೆಲ್ಲೋ ಇದಾರೆ ಕಣಮ್ಮ. ಜನ ಎಲ್ಲೆಲ್ಲೋ ಇಂಥ ಕೆಡ್ಸಣ್ಣ ಕತೆ ಮಾಡೋರು ಜನ ಭಾಳ ಜನ ಇದ್ದಾರೆ. ಅಯ್ಯಪ್ಪ ನಮ್ಮೂರಾಗಂತೂ ಅಲ್ಲೂ ಹಂಗೇನಿ. ಎಷ್ಟು ಜನ ಎಷ್ಟು ಮಾತಾಡೋರು. ಅಯ್ಯೋ ಬಂದು ಇಲ್ಲಿ ಸೇರ್ಕೊಂಡೊಳೆ ಇವಳು ಅಂಬರ್ ನನ್ನ. ಏನು ಮಾಡ್ತೀಯ ಅಂದ್ರು ಅಂತಾರೆ ಅಂತ ಸುಮ್ಮನಿದ್ದೆ. ಮನೆ ಬಿದ್ದಿದ್ದಕ್ಕೆ ಅಲ್ಲಿ ನಮ್ಮ ಅಕ್ಕಪಕ್ಕದವರೆಲ್ಲ ಬೋಲು ಖುಷಿ ಪಟ್ರು ನಿಂಗಜ್ಜಿ ಹಂಗೇನೆ. ಅಯ್ಯೋ ಮನೆ ಬಿದ್ದೈತೆ ಹೋಗ್ತಾಳೆ ಅಂತ ಎಷ್ಟು ಖುಷಿ ಪಟ್ರು ಜನ. ಈಗ ಯಾರ ಮನೆ ಬಾಕ್ಲಕ್ಕನ ಹೋದ್ರೆ ಮಾತ್ರ ಖುಷಿ ಪಡ್ತಾರೆ. ಬಿಡು ಎದ್ದಾಗ ಬೈನಾಗ್ಲು ಸುತ್ತಾರ್ಕೊಂಡು ಬರೋಂಗಿದ್ರೆ ಬಿಡು ನಮ್ಮ ಮನೆ ಬಾಕ್ಲಕ್ಕೆ ಬರ್ತಾರೆ, ಹಂಗೆ ಹಿಂಗೆ ಅನ್ಬೋದು ಅಂತ ಹೇಳಿ ಕಾಯ್ತಿರ್ತಾರೆ. ನಾವು ಯಾಕೆ ಹೋಗ್ಲಿಲ್ಲ ಅಂದರೆ ಅಯ್ಯೋ ಇವ್ರು ಯಾರ ಮನೆ ಬಾಕ್ಲಕ್ಕೆ ಹೋಗಲ್ಲ, ಏನಾನ ಮಾಡಿ ಕೆಡ್ಸಾನ. ಅವ್ರ ಮನೆಗೆ ಏನಾನ ಜಗಳ ತಂದಿಕ್ಕೋದು, ಏನಾನ ಹೇಳೋದು, ಏನಾನ ಒಂದು ಮಾಡ್ತಿರ್ತಾರೆ. ಈಗ ಯಪ್ಪ ಭಾಳ ಜನ ಇದ್ದಾರೆ. ಇವಾಗ ನಾವು ಬುದ್ಧಿವಂತರಾಗಿದ್ದರೆ ಮಾತ್ರ ನಾನು ಬೋಲು ಅನ್ಬೋಸಿದ್ದೀನಿ ಹೇಳಿ ಎಂತೆಂಥ ಜನ ಇರ್ತಾರೆ ಅಂತ ನನಗೂ ಗೊತ್ತು. ಅತ್ತೆ ಮತ್ತೆ ಹೇಳಾರ ಕೇಳಾರ ಏನು ತಲೆ ಕೆಡಿಸಿ ಬಿಡಸಿಲ್ಪಮ್ಮ ನೀನು. ಹೋಗಿ ಹೇಳ್ಬಾ ಸುಗುಣಿಗೆ ಹೋಗಿ ಎಲೆ ಬಳ್ಳಿ ಎಲ್ಲ ನಾನು ಇಂಥದ್ದಾಗ್ತೀವಿ ಕಣಮ್ಮ, ನಾವು ಅಡಿಕೆ ಗಿಡನೂ ಅಥವಾ ಸೆಡೆ ಗಿಡ ತ್ಯಾತನ ತಿಕ್ಕೊಂತೀವಿ ಅಂತ ಹೇಳು. ನಮ್ಮ ಮಕ್ಕಳಿದ್ದ ಬೇರೆಯವ್ರಿಗೆ ಯಾಕೆ ಬಿಡ್ಬೇಕಜ್ಜಿ ಅಲ್ವೇನಜ್ಜಿ? ಇಸ್ತೀನಿ ಬೆಳ್ಕೊಂಡವಳೆ. ಸಾಕು ಬೆಳ್ಕೊಂಡವಳು ಇಸ್ತೀನಿ ನಾನು. ನಮ್ಮ ಮಕ್ಕಳು ಬೆಳ್ಕೊಂಡು ನೀ ನಮ್ಮ ಮಕ್ಕಳು ಉದ್ದಾರಾಗ್ಲಿ ಹೇಳು. ಅಡಿಕೆ ಸಸಿ ಪಡಿಕೆ ಸಸಿ ಎಲ್ಲ ಬೆಳೆಸುತ್ತೆ. ಇವಾಗ ಇನ್ನೇನು ಹೋಗಿ ಹೇಳ್ಬಾ. ನೀವು ಒಂದಿಟ್ಟು ಬೆಳ್ಕೊಂಬಂತ್ರಿ ಅಂದ್ರೆ ಯಾರಿಗೂ ಒಳ್ಳೇದು ಮಾಡಕ್ಕೆ ಹೋಗ್ಬಾರ್ದು. ನಾವು ಒಳ್ಳೇದು ಮಾಡಕ್ಕೆ ಹೋಗು ನಮಗೆ ಮೂಲವಾಗ್ತಾರೆ. ಎಷ್ಟನ ಅತ್ಯಾಸೆಗೂ ಕೆಮ್ಮಕ್ಕೆ ಹೋಗ್ಬಾರ್ದು ಯಾರನ್ನೂ. ಅದಕ್ಕೆ ಮತ್ತೆ ನಾನು ಅವಳಿಗೆ ಅವತ್ತೇ ಹೇಳ್ದೆ ಇನ್ನು ನೀನು ಎಲೆ ಬಳ್ಳಿ ಎಲ್ಲ ತಕ್ಕೊಳಮ್ಮ ಅಂತ. ಇನ್ನೊಂದು 2 ದಿನ ಬೆಳಕಂಪ್ನಿ ಅಂದ್ಲ. ಅದಕ್ಕೆ ಸುಮ್ಕಾದೆ. ಯಾವ ನಮಗೆ ಮೂಲವಾಗ್ತಾರೆ ನಿಂಗೆ ಅಜ್ಜಿ. ನಾವು ಹೊಲ್ತಕ್ಕೆ ಬಿಡ್ಕೊಂಡ್ರೆ ದೇವರಾಣೆಗೂ ನಾನು ನಾಳೆ ನೋಡಿದ್ದೀನಿ. ಅದೇನೋ ನಿಜಾನೇ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಂತ ನಾನು ನನ್ನ ಮಗಳ ತಾಗಿ ಚೆನ್ನಾಗಿದ್ದೀನಿ. ನೀನು ನನ್ನ ಮಗಳ ಕಣಮ್ಮ ಅಂತ ಅವಾಗೆಲ್ಲ ನಾ ಬತ್ತಾ ಹೋಗ್ತಾ ಇರಮ್ಮ ಅಂತ ನಾನು ಅವಾಗ ಕಾರ್ದೆ ಮದುವೆ ವಾಸಮ್ನಾಗೆ ಬರಲಿಲ್ಲ. ಅವರೇ ಸೈಡು ಮಾಡ್ಕೊಂಡು ಬರಲಿಲ್ಲ. ಇವಾಗ ಗೊತ್ತಾಯ್ತು ನನ್ನ ಬೆಲೆ ಏನು ಅಂತ. ನಾನಂದ್ರೆ ಅಂತ ಕೇಣಿಸಾಣಿ ಮಾಡೋ ಅಂತಾಳಲ್ಲ. ಈಗ ನನ್ನ ಕೈಯಾಗದೆ ಒಂದು ಕಾಸು ಮುಗಿಲಿ ಹೇಳು, ನಾನು ಇನ್ನು ಕಳ್ಕೊಂಬಕ್ಕೆ ಇಷ್ಟಪಡ್ತೀನಿ. ಕೇಣಿಸಾಣಿ ಮಾಡೋದಾಗ್ಲಿ ಅವರಿಗೆ ಬಿಡು ಹಂಗೆ ಹಿಂಗೆ ಅಂತ ವಯಸ್ಸೋದಾಗ್ಲಿ ಅಂತ ಬುದ್ಧಿ ಇಲ್ಲ ನನ್ನ ತಾಯಿ. ಇನ್ನು ತಾಯಿ ಇಲ್ಲದ ಮಗಳು ಅಂತ ನಾನು ಇನ್ನೂ ಬೋಲ್ ಚೆನ್ನಾಗಿ ನೋಡ್ಕೊಂತಿದ್ದೆ. ಬತ್ತಾ ಹೋಗ್ತಾ ಇರಲಿಲ್ಲ. ಇವಾಗ ಗೊತ್ತಾಯ್ತು ನನ್ನ ಬೆಲೆ ಏನು ಅಂತ ಹೇಳಿ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.